ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಕನ್ನಡ ಮೀಡಿಯಮ್ ಅವ್ರು ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಅಯಾನಿಕ್ ಈಕ್ವಿಲಿಬ್ರಿಯಾ ಆ ಚಾಪ್ಟರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್, ಅದರಲ್ಲಿ ಅಗೇನ್ ಇಟ್ಸ್ ಎ ಲೆಂದಿ ಆಗುತ್ತೆ. ಹಾಗಾಗಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಆ್ಯಸಿಡ್ ಬೈ ಎ ವೀಕ್ ಬೇಸ್, ಅದನ್ನಷ್ಟೇ ಇವತ್ತು ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸಾಲ್ಟ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ 4 ಟೈಪ್ಸ್ ಆಫ್ ಸಾಲ್ಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಹೈಡ್ರಾಲಿಸಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್. ಸೊ ಇವತ್ತು ನಾನು ಒಂದು ಸಾಲ್ಟ್ ಬಗ್ಗೆ ಮಾತ್ರ ಇಲ್ಲಿ ಡೀಟೇಲ್ ಆಗಿ ವಿತ್ ದ ಡೆರಿವೇಷನ್ ಅನ್ನು ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ನಾವು ಮುಂಚೆನೇ ಹೇಳ್ದಂಗೆ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ ಅಂತ ಇರ್ಬೋದು, ಅಥವಾ ಸಾಲ್ಟ್ ಹೈಡ್ರಾಲಿಸಿಸ್ ಅಂದರೆ ಏನು ಅಂದರೆ, ನಿಮ್ಮದು ಸಾಲ್ಟ್ ಇದೆ, ಆ ಸಾಲ್ಟ್ನ ವಾಟರ್ ಒಳಗಡೆ ಹಾಕಿದಾಗ ಹೌ ಇವಾಗ ಸಾಲ್ಟಲ್ಲಿರುವಂಥ ಅಯಾನ್ಸು, ಕೆಟಯಾನು ಮತ್ತು ಅನಯಾನು, ಹೌ ಇಟ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ಅ ವಾಟರ್, ಅದನ್ನು ತಿಳ್ಕೊಳ್ತೀವಲ್ಲ ನಾವು, ಅದಕ್ಕೆ ಏನಂತ ಕೇಳ್ತೀವಿ, ಸಾಲ್ಟ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಅದೇನಾಗುತ್ತೆ, ನಿಮ್ಮ ಸಾಲ್ಟ್ ಏನಾಗುತ್ತೆ, ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ. ಸಾಲ್ಟ್ ಆಲ್ವೇಸ್ ಇಟ್ ವಿಲ್ ಬಿ ದಿ ಅಯಾನಿಕ್ ಫಾರ್ಮ್. ಕೆಟಯಾನ್ ಇರುತ್ತೆ, ಅನಯಾನ್ ಇರುತ್ತೆ. ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ವಾಟರ್. ಸೊ ಆನ್ ಇಂಟ್ರಾಕ್ಟಿಂಗ್ ವಿತ್ ವಾಟರ್, ಇಟ್ ರಿಯಾಕ್ಟಿಂಗ್ ವಿತ್ ವಾಟರ್, ಅದು ನ್ಯೂಟ್ರಲ್ ಸೊಲ್ಯೂಷನ್ನ ಕೊಡುತ್ತಾ, ಬೇಸಿಕ್ ಸೊಲ್ಯೂಷನ್ ಕೊಡುತ್ತಾ, ಅಸಿಡಿಕ್ ಸೊಲ್ಯೂಷನ್ನ ಕೊಡುತ್ತಾ, ಅದನ್ನು ನಾವು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಾಲ್ಟ್ ಹೈಡ್ರಾಲಿಸಿಸ್ ಹೇಳ್ತೀವಿ. So based on the nature of the salt that has been produced in solution, 4 ಥರ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್ ಅಂತ, ಅಥವಾ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆರ್ ಎ ವೀಕ್ ಬೇಸ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಆಫ್ ಎ ವೀಕ್ ಆ್ಯಸಿಡ್ ಆರ್ ಎ ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ. ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ಆರ್ ಎ ವೀಕ್ ಬೇಸ್ ಅಂತ. ಈ ರೀತಿಯಾಗಿ 4 ಥರ ಸಾಲ್ಟ್ ಬರುತ್ತೆ. ಸೊ ಸ್ಟ್ರಾಂಗ್ ಆ್ಯಸಿಡು, ಸ್ಟ್ರಾಂಗ್ ಬೇಸು ಕಂಬೈನ್ ಆದಾಗ ಬರುತ್ತಲ್ಲ ಸಾಲ್ಟು, ಅದು ಹೈಡ್ರಾಲಿಸಿಸ್ ಆದಾಗ ಅದ್ರದ್ದು ಸೊಲ್ಯೂಷನ್ ಏನಾಗಿರುತ್ತೆ ಅಂದರೆ, ಆ ಸಾಲ್ಟ್ ಏನಾದರೂ ನೀವು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರಿ ಅಂದರೆ ಆವಾಗ ನ್ಯೂಟ್ರಲ್ ಆಗಿರುತ್ತೆ, ಆವಾಗ ಅದು pH 7 ಆಗಿರುತ್ತೆ. ಯಾಕೆ ಅಂತ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋಗೆ ಹೋಗಿ ನೋಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಅದೇ ಥರ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್ನ ಆ್ಯಡ್ ಮಾಡಿದಾಗ ಸಾಲ್ಟ್ ಬರುತ್ತಲ್ಲ, ಆ ಸಾಲ್ಟ್ನ ವೆನ್ ಯು ಡಿಸಾಲ್ವ್ ಇಟ್ ಇನ್ ವಾಟರ್, ಇಟ್ ವಿಲ್ ಬಿ ಅಸಿಡಿಕ್ ಇನ್ ನೇಚರ್, ಇಟ್ಸ್ pH is less than 7 ಇರುತ್ತೆ. ಆ ಥರ ಸ್ಟ್ರಾಂಗ್ ಬೇಸ್ ವೀಕ್ ಆ್ಯಸಿಡ್ನ ಕಂಬೈನ್ ಮಾಡಿದಾಗ ಬರುತ್ತಲ್ಲ, ಆ ಸಾಲ್ಟ್ ವೆನ್ ಯು ಡಿಸಾಲ್ವ್ ಇಟ್ ಇನ್ ವಾಟರ್, ದಟ್ ಸೊಲ್ಯೂಷನ್ ವಿಲ್ ಬಿ ಬೇಸಿಕ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಹ್ಯಾವ್ ದಿ pH greater than 7. ಆ ಥರ ವೀಕ್ ಆ್ಯಸಿಡು ಅಥವಾ ವೀಕ್ ಬೇಸ್ ಇದ್ದಾಗ ಸಾಲ್ಟ್ ಬರುತ್ತಲ್ಲ, ಅಲ್ಲಿ ನ್ಯೂಟ್ರಲ್, ಬೇಸಿಕ್, ಅಸಿಡಿಕ್ ಯಾವ್ದು ಬೇಕಾದ್ರೂ ಬರ್ಬೋದು. ದಟ್ ಡಿಪೆಂಡ್ಸ್ ಅಪಾನ್ ದಿ ಎಕ್ಸ್ಟೆಂಟ್ ಆಫ್ ಯುವರ್ ಆ್ಯಸಿಡ್ ಆರ್ ಎ ಬೇಸ್, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ವಾಟರ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ 4 ಸಾಲ್ಟ್ ನಾವು ತಗೊಂಡಿದ್ದೀವಿ. ಸೊ ಈ 4 ಸಾಲ್ಟ್ ನಾವೇನು ಮಾಡಬೇಕಾಗತ್ತೆ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ವಾಟ್ ಈಸ್ ದಿಸ್ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್? ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಈಸ್ ಅನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಹೈಡ್ರಾಲಿಸಿಸ್ ರಿಯಾಕ್ಷನ್. ನೀವು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ನೀವೇನು ಮಾಡ್ತೀರಾ ಅಂದರೆ, ಯು ಆರ್ ಗೋಯಿಂಗ್ ಟು ಅಪ್ಲೈ ದಿ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ತೀರಾ, ಕೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ ಕೆಗೆ ನಾವೇನಂತ ಕರಿತೀವಿ ಅಂದರೆ, ಇಫ್ ದ ರಿಯಾಕ್ಷನ್ ಇಸ್ ಪ್ರೊಸೀಡಿಂಗ್ ಥ್ರೂ ಈಕ್ವಿಲಿಬ್ರಿಯಂ, ಆ ಕಾನ್ಸ್ಟೆಂಟ್ಗೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಈಕ್ವೇಷನ್ ಬರಿತೀವಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನಲ್ಲಿ ಏನು ಮಾಡ್ತೀವಿ, ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಪ್ರಾಡಕ್ಟ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಮಾಡ್ತೀರಾ. ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇಫ್ ದಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ರಿಲೇಟೆಡ್ ಟು ಹೈಡ್ರಾಲಿಸಿಸ್, ಆವಾಗ ಅದನ್ನು ಆ ಕಾನ್ಸ್ಟೆಂಟ್ಗೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾನು ಒಂದೇ ಒಂದು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ weak acid by a weak base, the salt that has been produced by weak acid or a weak base, ಅಮೋನಿಯಂ ಅಸಿಟೇಟ್, ಆ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಈ ಅಮೋನಿಯಂ ಅಸಿಟೇಟ್ನ ತೊಗೊಂಡಿದ್ದೀನಿ, ದಟ್ ಇಸ್ ಎ ಸಾಲ್ಟ್. ಆ ಸಾಲ್ಟ್ನ ನಾನು ಏನು ಮಾಡ್ತಾ ಇದ್ದೀನಿ, ವಾಟರ್ ಒಳಗಡೆ ಹಾಕ್ತಾ ಇದ್ದೀನಿ. ವಾಟರ್ ಒಳಗಡೆ ಹಾಕಿದಾಗ ನನಗೇನಾಗುತ್ತೆ, ಯಾವ ಅಯಾನ್ ಬರುತ್ತೆ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ನಿಮಗೆ ಗೊತ್ತು, ಯಾವಾಗ ಇಫ್ ಇಟ್ಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿತ್ತು, ಸ್ಟ್ರಾಂಗ್ ಆ್ಯಸಿಡ್ ಆಗಿತ್ತು, ಸ್ಟ್ರಾಂಗ್ ಬೇಸ್ ಆಗಿತ್ತು ಅಂದಾಗ ಕಂಪ್ಲೀಟ್ ಅಯನೈಸೇಷನ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಪಾರ್ಷಿಯಲ್ ಅಯನೈಸೇಷನ್ ಆಗುತ್ತೆ.
ಸೊ ಕಂಪ್ಲೀಟ್ ಅಯನೈಸೇಷನ್ ಆದರೆ ಮಾತ್ರ ನಾವು ಅಯಾನಿಕ್ ಫಾರ್ಮಲ್ಲಿ ಬರ್ತೀವಿ, ಪಾರ್ಷಲ್ ಆದರೆ ಅದನ್ನು ನಾವಿಲ್ಲಿ ತೋರಿಸಲ್ಲ. ಸೊ ನಿಮಗೆ ಗೊತ್ತು ಸಾಲ್ಟ್ ಇದೆ, ಅಮೋನಿಯಂ ಅಸಿಟೇಟ್ ಇದೆ. ಅಮೋನಿಯಂ ಸಾಲ್ಟ್ ಎಲ್ಲ ಸಾಲ್ಟು ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ವಾಟರಲ್ಲಿ ಡಿಸಾಲ್ವ್ ಆಗಿದ ತಕ್ಷಣ ದೇ ಗೋಯಿಂಗ್ ಟು ಗಿವ್ ಕರಸ್ಪಾಂಡಿಂಗ್ ಅಯಾನ್ಸ್. ಇದು ಏನು ಮಾಡುತ್ತೆ, ಅಸಿಟೇಟ್ ಅಯಾನ್ ಮತ್ತು ಅಮೋನಿಯಂ ಅಯಾನ್ ಎರಡೂ ಕೊಡುತ್ತೆ. ಇದು ನಾನು ಒಂದು ಸೈಡಲ್ಲಿ ಬರ್ಕೊಂಡಿದ್ದೀನಿ. ಅದು ವಾಟರಲ್ಲಿ ಇದೀವಿ, ವಾಟರ್ ಈಸ್ ಆಲ್ಸೋ ಎ ವೀಕ್ ಎಲೆಕ್ಟ್ರೋಲೈಟ್, ಡಿಸೋಸಿಯೇಟ್ ಆಗಲ್ಲ, ಹಾಗೆ ಇದೆ. ಆಯಿತು, ನೀವು ಅದು ಎರಡು ಯಾವಾಗ ಬಂದಿದೆ ಈ ಅಸಿಟೇಟ್ ಫಾರ್ಮೇಷನ್ ಆಗಿದೆ, ವೆನ್ ಯು ಕಂಬೈನ್ ವೀಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್. ವೀಕ್ ಆ್ಯಸಿಡ್ ಯಾವುದು, ಅಸ್ಟಿಕ್ ಆ್ಯಸಿಡ್, ಅದು ಅಯನೈಸೇಷನ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ ಈಸ್ ಆಲ್ಸೋ ಎ ವೀಕ್ ಎಲೆಕ್ಟ್ರೋಲೈಟ್, ವೀಕ್ ಬೇಸ್, ಹಾಗಾಗಿ ಅದು ಡಿಸೋಸಿಯೇಟ್ ಆಗಲ್ಲ. ಸೊ ಇದಕ್ಕೆ ನಾನು ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿದ್ರೆ ನನಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಈ ರಿಯಾಕ್ಷನ್ಗೆ ಅಂತಂದರೆ ನಾನು ಏನು ಮಾಡ್ತೀನಿ, ಫಸ್ಟ್ ಏನಿದೆಯಲ್ಲ ರಿಯಾಕ್ಟೆಂಟ್ಸ್ದು ಅದರದ್ದು ಮೋಲಾರ್ ಕಾನ್ಸಂಟ್ರೇಷನ್ ಬರಿತೀನಿ, ಡಿವೈಡೆಡ್ ಬೈ ರಿಯಾಕ್ಟೆಂಟು ಮೋಲಾರ್ ಕಾನ್ಸಂಟ್ರೇಷನ್ ಮಾಡ್ತೀನಿ. ಆವಾಗ ನನಗೆ ಏನು ಬರ್ತಲ್ಲ ಕೆಗೆ, ಆ ಕೆಗೆ ನಾನು ಏನಂತ ಕರಿತೀನಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಸೊ ಆದರೆ ನಾವೇನು ಮಾಡ್ತಾ ಇದ್ದೀವಿ, ವಾಟರ್ ವಿ ಆರ್ ಗೋಯಿಂಗ್ ಟು ಟೇಕ್ ಲಾರ್ಜ್ ಎಕ್ಸಸ್, ಅದನ್ನೇನು ಮಾಡ್ತಾ ಇದ್ದೀವಿ, ಜಾಸ್ತಿ ವಾಟರ್ನ ತಗೊಳ್ತಾ ಇದ್ದೀವಿ. ನಮ್ದು ಏನು ಅಯಾನ್ಸ್ ಇದೆಯಲ್ಲ, ಅಯಾನ್ಸು ಅಥವಾ ಸಾಲ್ಟ್ ಏನಿದೆಯಲ್ಲ ಅದು ಸ್ಮಾಲ್ ಕ್ವಾಂಟಿಟಿನಲ್ಲಿದೆ. ವಾಟರ್ನ ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ಲಾರ್ಜ್ ಎಕ್ಸಸ್. ಹಂಗಾಗಿ ವಾಟರ್ದು ಕಾನ್ಸಂಟ್ರೇಷನ್ ಕಂಪೇರ್ ಟು ಅಯಾನ್ಸ್, ಫಾರ್ ಎಕ್ಸಾಂಪಲ್ ನಾನು 1 ಲೀಟ್ರು ಸೊಲ್ಯೂಷನ್ ತೊಗೊಂಡ್ರೆ ಅದರಲ್ಲಿ ಒಂದು 10 ಗ್ರಾಮ್ಸು 5 ಗ್ರಾಮ್ಸು 1 ಗ್ರಾಮು ಹಾಕ್ತೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಅಯಾನ್ಸ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ವಾಟರ್ ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ಲಾರ್ಜ್ ಎಕ್ಸಸ್, ಹಾಗಾಗಿ ವಾಟರ್ನ ನಾನು ಬಿಟ್ಬಿಡ್ತೀನಿ, ಅದಿಲ್ಲ ಅಂತ ಅಂದ್ಕೊಳ್ತೀನಿ. ಆವಾಗ ಬರುತ್ತಲ್ಲ ಕೆಗೆ, ಆ ಕೆಗೆ ನಾನು ಏನಂತ ಕರಿತೀನಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಯಾವ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ನಾನು, ಹೈಡ್ರಾಲಿಸಿಸ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಮೌಂಟ್ ಆಫ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ನ ಏನಂತ ಅಂದ್ಕೊಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಇದೆ. ಇಟ್ ಈಸ್ ಸಾಲ್ಟಿಗೆ ಕಂಪೇರ್ ಮಾಡಿದ್ರೆ ತುಂಬ ನೆಗ್ಲಿಜಿಬಲ್ ಅಂತ ಅಂದ್ಕೊಂಡು ಅದನ್ನು ನಾನು ಬಿಟ್ಬಿಡ್ತಾ ಇದ್ದೀನಿ. ಆವಾಗ ನನಗೆ ಏನು ಬರುತ್ತಲ್ಲ ಅದಕ್ಕೆ ನಾನು KH ಅಂತ ಹೇಳ್ತೀನಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತೀನಿ. ನಿಮ್ಗೆ ಡೋಂಟ್ ಗೆಟ್ ಕನ್ಫ್ಯೂಸ್. ಕೆ ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದರೆ ಹೆಂಗೆ ಮಾಡ್ತೀವಿ, molar concentration of the reactant divided by the molar concentration of the molar concentration of the product divided by the molar concentration of the reactant ಬರಿತೀವಿ. ಆದರೆ ಇಲ್ಲಿ ವಾಟರ್ ಇಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಆದಾಗ ಇಫ್ ಯು ಹ್ಯಾವ್ ಟೇಕನ್ ದಟ್ ಇನ್ ಲಾರ್ಜ್ ಎಕ್ಸಸ್, ಆ ಕಾನ್ಸಂಟ್ರೇಷನ್ ಅನ್ನು ನೆಗ್ಲೆಕ್ಟ್ ಮಾಡಿದಾಗ ಏನು ಬರ್ತಲ್ಲ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು, ಆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ನಾನು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಓಕೆ, ಜೊತೆಗೆ ನಾನು ಹೇಳ್ದಂಗೆ ಈಕ್ವಿಲಿಬ್ರಿಯಮಲ್ಲಿ ಏನಾಗ್ತಾ ಇದೆ ಅಂತಂದರೆ ನಿಮ್ಗೆ ಏನಾಗಿದೆ, ವೀಕ್ ಆ್ಯಸಿಡ್ ಇದೆ, ವೀಕ್ ಬೇಸ್ ಇದೆ, ವಾಟರ್ ಇದೆ. ಅವು ಏನಾಗುತ್ತೆ, ಅಯನೈಸೇಷನ್ ಆಗುತ್ತೆ, ಬಟ್ ನಾಟ್ ಎ ಕಂಪ್ಲೀಟ್ 100% ಆಗಲ್ಲ. ಬಟ್ ದೇ ಆಲ್ಸೋ ಅಂಡರ್ಗೋ ಸಮ್ ಎಕ್ಸ್ಟೆಂಟ್, ದೇ ಆಲ್ಸೋ ಅಂಡರ್ಗೋ ಅಯನೈಸೇಷನ್. ಈಗ ನಾನು ಆ್ಯಸಿಡ್ ಅಯನೈಸೇಷನ್ ಆದಾಗ ಏನು ಈಕ್ವಿಲಿಬ್ರಿಯಂ ಕ್ಯಾಲ್ಕುಲೇಟ್ ಮಾಡ್ತೀನಲ್ಲ, ಅದಕ್ಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎನ್ ಆ್ಯಸಿಡ್ ಅಂತ ಹೇಳ್ತೀನಿ, KA ಅಂತ ಮೆನ್ಷನ್ ಮಾಡ್ತೀನಿ. ಇದು ನಾನು ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಸಿಕ್ ಟರ್ಮ್ಸ್ ಏನೇನು ಯೂಸ್ ಮಾಡ್ತೀವಲ್ಲ ಹಾಗೆ. ಸೊ KA ಅಂತ ಬರೆದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎನ್ ಆ್ಯಸಿಡ್, KB ಅಂತ ಬರೆದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎ ಬೇಸ್. ಎಲ್ಲ ಸಲನೂ ಅದೇ ಬರಿತೀವಿ ಇಕ್ವೇಷನ್. ಐ ಆಮ್ ಗೋಯಿಂಗ್ ಟು ಅಪ್ಲೈ ದಿ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ತೀನಿ. ಏನು ರಿಯಾಕ್ಟೆಂಟ್ದು ಇದೆಯಲ್ಲ ಮೋಲಾರ್ ಕಾನ್ಸಂಟ್ರೇಷನ್ ಅದನ್ನು ಕೆಳಗಡೆ ಬರ್ಕೊಳ್ತೀನಿ, ಪ್ರಾಡಕ್ಟ್ ಏನಿದೆಯಲ್ಲ ಮೋಲಾರ್ ಕಾನ್ಸಂಟ್ರೇಷನು ಅದು ಮೇಲ್ಗಡೆ ಬರ್ಕೊಳ್ತೀನಿ. ಅದೇನಾದರೂ ನಿಮ್ಗೆ ಕೊಟ್ಟಿರೋವಂಥ ಸೊಲ್ಯೂಷನ್ ಇರೋವಂಥದ್ದು ಆ್ಯಸಿಡ್ ಆಗಿದ್ದರೆ ಅದನ್ನು KA ಅಂತ ಹೇಳ್ತೀನಿ, ಬೇಸ್ ಇದ್ದರೆ BA ಅಂತ ಹೇಳ್ತೀನಿ, ಬರೀ ವಾಟರ್ ಇದ್ದರೆ ಆವಾಗ ಅದನ್ನ ಏನಂತ ಕರಿತೀನಿ, KW ಅಂತ ಕರಿತೀನಿ. ಸೊ ಹಾಗಾಗಿ ನನಗೀಗ 4 ಈಕ್ವೇಷನ್ ಬಂದಿದೆ. ಈಕ್ವೇಷನ್ 1 ಏನು ಹೇಳ್ತಿದೆ, KH ಹೇಳ್ತಿದೆ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಹೇಳ್ತಾ ಇದೆ. KA ಇನ್ನೊಂದು ಏನು ಹೇಳ್ತಿದೆ, ಈಕ್ವೇಷನ್ 2 KA ಹೇಳ್ತಿದೆ ವಿತ್ ರೆಸ್ಪೆಕ್ಟ್ ಟು ಆ್ಯಸಿಡ್. ಆ್ಯಸಿಡ್ ಯಾವುದು, ನಮಗೆ ಇಲ್ಲಿ ವೀಕ್ ಆ್ಯಸಿಡ್ ಯಾವುದು, ಅಸ್ಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀವಿ, ಅದರದ್ದು ಕಾನ್ಸಂಟ್ರೇಷನ್ ಬರ್ಕೊಂಡಿದ್ದೀನಿ. ಆ ಥರ KB ಅಂದ್ರೇನು, ವೀಕ್ ಬೇಸು, ಅದರದ್ದು ನಾನು ಈಕ್ವೇಷನ್ನ ಬರ್ಕೊಂಡಿದ್ದೀನಿ. ಅದೇ ಥರ KW ಅಂತಂದ್ರೇನು, ಹೈಡ್ರಾಲಿಸಿಸ್ ಆಫ್ ವಾಟರ್. ಸೊ ವಾಟರ್ದು ಬರ್ಕೊಂಡಿದ್ದೀನಿ. ಎಗೇನ್ ಇಲ್ಲೂ ಏನಾಗುತ್ತೆ ಅಂದರೆ, ವಾಟರ್ನ ತೊಗೊಂಡ್ರೆ ನಾನು ಮೇಲ್ಗಡೆ ರಿಯಾಕ್ಟೆಂಟ್ಸ್ ಇದೆ ಡಿವೈಡೆಡ್ ಬೈ ಮೇಲ್ಗಡೆ ಪ್ರಾಡಕ್ಟ್ ಇದೆ ಡಿವೈಡೆಡ್ ಬೈ ವಾಟರ್ನ ಹಾಕೋಬೇಕು. ಅಗೇನ್ ಹಿಯರ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ವಾಟರ್. ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ಲಾರ್ಜ್ ಎಕ್ಸಸ್, ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಳ್ತಾ ಇದ್ದೀನಿ ಅಂತ ಕನ್ಸಿಡರ್ ಮಾಡಿಕೊಂಡು ಅದು ನಾನು ಈಕ್ವಲ್ ಟು 1 ಅಂತೀನಿ, ಅದನ್ನು ಬಿಟ್ಬಿಡ್ತೀನಿ. ಆವಾಗ ನಿಮ್ಗೆ ಏನಾಗುತ್ತೆ, KW ಇಸ್ ಈಕ್ವಲ್ ಟು ಇದು ಬಂತು. ಒಟ್ಟು 4 ಈಕ್ವೇಷನ್ ನಿಮ್ಮ ಹತ್ರ ಇದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಐ ಆಮ್ ಅಪ್ಲೈಯಿಂಗ್ ದಿ ಲಾ ಆಫ್ ಮಾಸ್ ಆಕ್ಷನ್. ಐ ಆಮ್ ಕ್ಯಾಲ್ಕುಲೇಟಿಂಗ್ ದಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಇಫ್ ಇಟ್ಸ್ ಅನ್ ಆಸಿಡ್, ಐ ಆಮ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ಈಕ್ವಿಲಿಬ್ರಿಯಂ constant of an acid. If it is a base, I am going to call that as an equilibrium constant of a base. If it is a water, I am going to consider that as equilibrium constant of water.
ಅದೇ ಥರ ನಾನೇನು ಮಾಡ್ತೀನಿ ಅಂದರೆ ಈಕ್ವಲಿಬ್ರಿಯಮ್ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಇನ್ನೊಂದು ತೊಗೊಳ್ತೀನಿ. ಅದು ವೆನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಸಾಲ್ಟ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್, ಅದು ಸ್ಟ್ರಾಂಗ್ ಆದರೂ ಇರ್ಬೋದು, ವೀಕ್ ಆದರೂ ಇರ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು. ಆವಾಗ ನಾನು ಮಾಡೋದಕ್ಕೆ KH ಅಂತ ಹೇಳ್ತೀನಿ. ಆದರೆ ನಾನು ಇವತ್ತು ತೊಗೊಂಡಿರೋ ಎಕ್ಸಾಂಪಲ್ಲು ವೀಕ್ ಬೇಸ್ ಅಂದರೆ ವೀಕ್ ಆ್ಯಸಿಡ್ ಕಂಬೈನ್ ಆದಾಗ ಬರುತ್ತಲ್ಲ ಆ ಸಾಲ್ಟ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ಹೌ ಮೆನಿ ಈಕ್ವೇಷನ್ಸ್? ಯು ಆರ್ ಗೋಯಿಂಗ್ ಟು 4 ಈಕ್ವೇಷನ್ಸ್. ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿವೈಡ್ ದಿ ಈಕ್ವೇಷನ್ 4 ಬೈ ಈಕ್ವೇಷನ್ 2 and 3. ಸೊ ಅಂದ್ರೇನು, KW ಡಿವೈಡೆಡ್ ಬೈ KA ಇಂಟು KBನ ಮಾಡ್ತೀನಿ. ಸೊ ಅಲ್ಲಿ ಏನೇನು ಟರ್ಮ್ಸ್ ಬಂತಲ್ಲ ಆ ಟರ್ಮ್ಸ್ ಎಲ್ಲ ಬರ್ಕೊಳ್ತಾ ಹೋಗ್ತೀನಿ. KWನಲ್ಲಿ ಏನಾಗುತ್ತೆ, H+ OH- ಇದೆ. KA ಮತ್ತು KBನಲ್ಲಿ ಏನೇನಿದೆ ಅದು ಏನಿತ್ತಲ್ಲ ಅಲ್ಲಿ ಹೇಗಿತ್ತಲ್ಲ ಹಾಗೆ ಇಲ್ಲಿ ಏನು ಮಾಡಿದ್ದೀನಿ, ಕ್ಯಾರಿ ಔಟ್ ಮಾಡ್ಕೊಂಡಿದ್ದೀನಿ. ಕ್ಯಾರಿ ಔಟ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಮೇಲ್ಗಡೆ ಇರೋ H+ ಕೆಳಗಡೆ ಇರೋ H+ ಕ್ಯಾನ್ಸಲ್ ಆಗುತ್ತೆ. ಆ ಥರ OH ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಏನು ಅಂದರೆ CH3COOH NH4OH ಡಿವೈಡೆಡ್ ಬೈ COO ಮೈನಸ್ NH4+ ನಿಮಗೆ ಉಳ್ಕೊಳ್ಳುತ್ತೆ. ಸೊ ಅದು ಏನು ಉಳ್ಕೊಂಡಿದೆಯಲ್ಲ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ. ಸೊ ಆವಾಗ ನಿಮ್ಗೆ ಏನು ಬಂತಲ್ಲ, KW ಡಿವೈಡೆಡ್ ಬೈ KA ಇಂಟು KB ಮಾಡಿದ್ರೆ ನೀವು KH ಅಲ್ಲಿ ಈಕ್ವೇಷನ್ ನಂಬರ್ 4 ಮಾಡಿದಿರಲ್ಲ, ಈಕ್ವೇಷನ್ ನಂಬರ್ 1 ಇತ್ತಲ್ಲ, ಈಕ್ವೇಷನ್ ನಂಬರ್ 1ಗಿದು ಈಕ್ವಲೆಂಟ್ ಆಗ್ತಿದೆ. ಸೊ KH ಇಸ್ ದಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ ಎನ್ ಆಸಿಡ್, hydrolysis constant of a salt of a weak acid are a weak base. So KW by KA into KB. ನಾನು ಹೇಳ್ದಂಗೆ ಎಲ್ಲ ಸಾಲ್ಟ್ಗೂ ನಾವು ಇದೇ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಆದರೆ ನಾನು ತೊಗೊಂಡಿರೋಂಥ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಆ ಬೇಸಿಸ್ ಮೇಲೆ ನನಗಿಲ್ಲಿ ಫಾರ್ಮುಲಾ ಹೋಗುತ್ತೆ. ಸೊ ದಟ್ಸ್ ದ ವೇ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್. ಈಗ ನಾನು ಹೇಳ್ತಾ ಇದ್ದೀನಿ, ವೀಕ್ ಎಲೆಕ್ಟ್ರೋಲೈಟ್ ಆದರೆ ಕಂಪ್ಲೀಟ್ ಹೈಡ್ರಾಲಿಸಿಸ್ ಆಗಲ್ಲ, ಪಾರ್ಷಿಯಲ್ ಹೈಡ್ರಾಲಿಸಿಸ್ ಆಗುತ್ತೆ. ಇಫ್ ಇಟ್ ಇಸ್ ಎ ಸ್ಟ್ರಾಂಗ್ ಸಾಲ್ಟ್ ಆಯಿತು ಅಂತಂದರೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇತ್ತು ಅಂತಂದರೆ 100% ಡಿಸೋಸಿಯೇಷನ್ ಆಗುತ್ತೆ. ವೀಕ್ ಇದ್ದಾಗ ಏನಾಗುತ್ತೆ ಅಂತಂದರೆ ಪಾರ್ಷಿಯಲಿ ಅದು ಹೈಡ್ರಾಲಿಸಿಸ್ ಆಗುತ್ತೆ. ಹೌ ಮಚ್ ಹೈಡ್ರಾಲಿಸಿಸ್? 60%, 40%, 30%? ಅದನ್ನು ಕಂಡುಹಿಡಿಯೋದಕ್ಕೆ ವಿ ಹ್ಯಾವ್ ಒನ್ ಮೋರ್ ಯೂನಿಟ್. ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್. How much it has been hydrolyzed, whether it is hydrolyzed 100%, if it is a strong acid or a strong base or a strong electrolyte, 100% hydrolysis ಆಗುತ್ತೆ. If it is a weak, depending upon the nature of that particular acid or a base, 60% ಆಗ್ಬೋದು, 30% ಆಗ್ಬೋದು, 20% ಆಗ್ಬೋದು. ಅದನ್ನು ಹೇಳ್ತೀವಲ್ಲ, ಎಷ್ಟು ಪರ್ಸೆಂಟ್ ಆಗ್ತಿದೆ ಅಂತ ಹೇಳ್ತೀವಲ್ಲ, for that we have a unit, and that unit we are going to call it as degree of hydrolysis. The fraction of total salt which is hydrolyzed at equilibrium. Equilibrium ಅಲ್ಲಿ ನಿಮ್ಮ ಸಾಲ್ಟು ಎಷ್ಟು ಅಯಾನ್ಸ್ ಆಗಿ ಕನ್ವರ್ಟ್ ಆಗಿದೆ, ಫ್ರಾಕ್ಷನ್ ಆಫ್ ದಿ ಟೋಟಲ್ ಸಾಲ್ಟ್ ವಿಚ್ ಹ್ಯಾಸ್ ಬೀನ್ ಹೈಡ್ರೋಲೈಸ್ಡ್, ಅದನ್ನು ಕಂಡುಹಿಡಿತೀವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಫ್ ಎ ಸಾಲ್ಟ್ ದಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಬೈ ಮಿಕ್ಸಿಂಗ್ ವೀಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್. ನಾನು ಇವತ್ತು ಹೇಳ್ತಾ ಇರೋವಂಥದ್ದು ಬರೀ ವೀಕ್ ಆ್ಯಸಿಡ್ ಬೈ ವೀಕ್ ಬೇಸ್ ಮಾಡಿದಾಗ ಏನು ಸಾಲ್ಟ್ ಬರುತ್ತಲ್ಲ ಅದ್ರ ಬಗ್ಗೆ ಅಷ್ಟೇ ನಾನು ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥದ್ದು. ಈಗ ಈಕ್ವೇಷನ್ ತೊಗೊಳ್ಳೋಣ, ಅಲ್ಲಿದ್ದ ಮೇಲ್ಗಡೆನೇ ಈಕ್ವೇಷನ್ ತೊಗೊಳ್ಳೋಣ. ಸೊ ನನಗೆ ಗೊತ್ತು ಅಟ್ ಈಕ್ವಲಿಬ್ರಿಯಮ್ ಏನಾಗ್ತಿದೆ, CH3COO ಮೈನಸ್ NH4+. ನಿಮ್ಮ ಸಾಲ್ಟ್ ಏನಿದೆಯಲ್ಲ ಅದು ವಾಟರ್ಗೆ ಹಾಕಿದ ತಕ್ಷಣ ಅದು 2 ಅಯಾನ್ ಆಗುತ್ತೆ. ಈ ಕಡೆ ತೊಗೊಂಡ್ರೆ ರಿಯಾಕ್ಟೆಂಟ್ ಸೈಡ್ ತೊಗೊಂಡ್ರೆ ವೀಕ್ ಆ್ಯಸಿಡ್ ಇದೆ, ವೀಕ್ ಬೇಸ್ ಇದೆ. ಸೊ ಇಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿ ಸಾಲ್ಟ್ ಈಸ್ X moles per liter and alpha is the degree of hydrolysis, ಈಕ್ವಲಿಬ್ರಿಯಮ್ ಅಲ್ಲಿ ಏನಾಗುತ್ತೆ, ಇನ್ ದಿ ಬಿಗಿನಿಂಗ್ ಅಲ್ಲಿ ವಾಟರ್ ಹಾಕ್ತಾ ಇದ್ದಂಗೆ, ಸಾಲ್ಟ್ ಹಾಕ್ತಾ ಇದ್ದಂಗೆ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಏನಾಗುತ್ತೆ, ಆಲ್ಫಾ ಇರುತ್ತೆ. 100% ಇದೆ ಅಂತ ಇಟ್ಕೊಳ್ಳೋಣ ಯಾವುದರಲ್ಲಿ, ಸಾಲ್ಟಲ್ಲಿ. ಅದನ್ನು ಆಲ್ಫಾ ಅಂತ ಹೇಳ್ಕೊಳ್ತೀನಿ. ಆದರೆ ನೀವು ಇದಕ್ಕೆ ಬಂದರೆ ಬೇಸ್ಗೆ ಮತ್ತು ವೀಕ್ ಬೇಸು ವೀಕ್ ಆ್ಯಸಿಡ್ಗೆ ಬಂದರೆ ಎಷ್ಟು ಡಿಸೋಸಿಯೇಷನ್ ಆಗಿದೆ ಇನ್ ದಿ ಬಿಗಿನಿಂಗ್, ಡಿಸೋಸಿಯೇಷನ್ನೇ ಆಗಿಲ್ಲ. ಹಾಗಾಗಿ ಅದೇನಾಗುತ್ತೆ, 0 ಆಗುತ್ತೆ ಅಟ್ ಈಕ್ವಲಿಬ್ರಿಯಮ್. ಈಗ ನಾವು ಮತ್ತೆ ಈಕ್ವಲಿಬ್ರಿಯಮಲ್ಲಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಈಕ್ವಲಿಬ್ರಿಯಮಲ್ಲಿ ಏನಾಗುತ್ತೆ, ಟೋಟಲ್ ಕಾನ್ಸಂಟ್ರೇಷನ್ ಎಷ್ಟಿದೆ, C ಇದೆ. ನೆಕ್ಸ್ಟು ನನಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟಿದೆ, 100 ಇರಲ್ಲ, 100ಅಲ್ಲಿ ಎಷ್ಟೋ ಕಡಿಮೆ ಆಗಿರುತ್ತೆ. ಸೊ ಹಂಗಾಗಿ ನಾನು 1 ಮೈನಸ್ ಆಲ್ಫಾ ಅಂತ ಬರ್ಕೊಳ್ತೀನಿ. ಅದೇ ಥರ ಅಮೋನಿಯಮ್ದು ಕನ್ಸಿಡರ್ ಮಾಡಿಕೊಂಡ್ರೆ C ಇಂಟು 1 ಮೈನಸ್ ಆಲ್ಫಾ ಅಂತ ಬರ್ಕೊಳ್ತೀನಿ. ಆದರೆ ಆ್ಯಸಿಡು ಮತ್ತು ಬೇಸ್ ತೊಗೊಂಡ್ರೆ ಸಿ ಆಲ್ಫಾ ಅಂತ ನಾನು ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ವೇರ್ ಆಲ್ಫಾ ಇಸ್ ದಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್, ಸಿ ಇಸ್ ದಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದರೆ ಬಿಗಿನಿಂಗಲ್ಲಿ ನಿಮ್ಮ ಸಾಲ್ಟಲ್ಲಿ ಬರೀ ಸಾಲ್ಟ್ ಆಗೇ ಇರುತ್ತೆ, ಅದೇನಾಗಿರುತ್ತೆ ಆ್ಯಸಿಡ್ ಮತ್ತು ಬೇಸಾಗಿನ ಕನ್ವರ್ಟ್ ಆಗಿರಲ್ಲ. ಆವಾಗ ಅದ್ರದ್ದು
ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಏನಾಗಿರುತ್ತೆ, ಆಲ್ಫಾ ಅಂತ ಹೇಳ್ತೀವಿ, 100% ಆಗಿರುತ್ತೆ. ಅಟ್ ಈಕ್ವಲಿಬ್ರಿಯಮ್ ಏನಾಗುತ್ತೆ, 100ಗಿನ್ನ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇರುತ್ತೆ, ಎಷ್ಟು ಅದು ಡಿಸೋಸಿಯೇಟ್ ಆಗಿದೆ, ಎಷ್ಟು ಹೈಡ್ರಾಲಿಸಿಸ್ ಆಗಿದೆ ಅದ್ರ ಮೇಲೆ ಇರುತ್ತೆ. ಹೈಡ್ರಾಲಿಸಿಸ್ ಯೂನಿಟ್ ಏನು ನಮ್ಮದು, ಆಲ್ಫಾ. ಹಾಗಾಗಿ 1 - ಆಲ್ಫಾ ಅಂತ ಹಾಕ್ಕೊಳ್ತೀವಿ. ಸೊ ಈಗ ನಾನು ಏನು ಮಾಡ್ತೀನಿ, KHಗೆ ಹಾಕ್ತೀನಿ. ನಾನು KH ಫಾರ್ಮುಲಾ ಗೊತ್ತಿದೆ. ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಏನಿತ್ತಲ್ಲ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಬರ್ಕೊಳ್ತೀನಿ. ಬಿಕಾಸ್ ಐ ಆಮ್ ಫೈಂಡಿಂಗ್ ಔಟ್ ದಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್. ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಬೇಕು ಅಂತಂದರೆ ನನಗೆ KH ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಗೊತ್ತು KH ಹೇಗಿದೆ ಅಂತ, ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ ತೊಗೊಳ್ತೀನಿ, ಆದರೆ ವಾಟರ್ನ ತೊಗೊಳ್ಳಲ್ಲ ನಾನು. ಹಾಗಾಗಿ ಅದನ್ನು KH ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನೇನಿದೆಯಲ್ಲ ಯೂನಿಟ್ಸ್, ಅಟ್ ಈಕ್ವಿಲಿಬ್ರಿಯಮ್ ಏನಾಗ್ತಿದೆ ನೋಡ್ಕೊಳ್ಳೋಣ. ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಸ್ಟಿಕ್ ಆಸಿಡ್ ಎಷ್ಟಿದೆ, C ಆಲ್ಫಾ ಇದೆ. ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಎಷ್ಟಿದೆ, C ಆಲ್ಫಾ ಇದೆ. C ಆಲ್ಫಾ ಇಂಟು C ಆಲ್ಫಾ ಮಾಡಿಕೊಂಡೆ, ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅನಯಾನ್ ಅದು ಎಷ್ಟಿದೆ, C ಇಂಟು 1 - ಆಲ್ಫಾ ಇದೆ. ಕೆಟಯಾನ್ ಎಷ್ಟಿದೆ, C ಇಂಟು 1 - ಆಲ್ಫಾ ಇದೆ. ಅದನ್ನು ಹಾಕ್ಕೊಂಡೆ. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಯಿತು, EC ಕ್ಯಾನ್ಸಲ್ ಆಯಿತು. ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ 1 - ಆಲ್ಫಾ ಸ್ಕ್ವೇರ್ ಬಂದಿದೆ. KH ಇಸ್ ಈಕ್ವಲ್ ಟು ಅಂದರೆ ಏನು, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ಗೂ ಮತ್ತು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ಗೂ ಏನು ರಿಲೇಷನ್ಶಿಪ್ ಇದೆ ವಿತ್ ರೆಸ್ಪೆಕ್ಟ್ ಟು ಸಾಲ್ಟ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್ ಬೈ ಮಿಕ್ಸಿಂಗ್ ಎ ವೀಕ್ ಆಸಿಡ್ ಆ್ಯಂಡ್ ಎ ವೀಕ್ ಬೇಸ್. ಅದನ್ನು ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ, ಅದನ್ನು ನಾವಿಲ್ಲಿ ಡಿರೈವ್ ಮಾಡ್ತಾ ಇದ್ದೀವಿ. ಸೊ KH ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ 1 - ಆಲ್ಫಾ ಹೋಲ್ ಸ್ಕ್ವೇರ್ ಬಂತು. ಅಥವಾ KH ಇಸ್ ಈಕ್ವಲ್ ಟು ನಾನೇನು ಮಾಡ್ತೀನಿ ಇಲ್ಲಿ ಅಂದರೆ, ಆಲ್ಫಾನ ನಮ್ಮದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಇದೆಯಲ್ಲ, ಅದು ಕಂಪೇರ್ ಟು 1 ಕಂಪೇರ್ ಮಾಡಿದ್ರೆ ತುಂಬ ನೆಗ್ಲಿಜಿಬಲ್ ಇದೆ ಅಂದ್ಕೊಂಡು 1 - ಆಲ್ಫಾನ ನಾನು ಏನು ಮಾಡ್ಕೊಳ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ 0. ಈಗ 100ಅಲ್ಲಿ ಡಿಸೋಸಿಯೇಟ್ ಆಗಿರೋವಂಥದ್ದು ತುಂಬ ಕಡಿಮೆ, ಮೀಗರ್ ಇದೆ ಅಂದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಆವಾಗ KH ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ಡ್ ಆಗುತ್ತೆ. ಅಥವಾ ನನಗೆ ಆಲ್ಫಾ ಬೇಕು, ಆಲ್ಫಾ ಇಸ್ ನಥಿಂಗ್ ಬಟ್ ಅವರ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್, ವಾಟ್ ಎಕ್ಸ್ಟೆಂಟ್ ಅವರ್ ಸಾಲ್ಟ್ ಹ್ಯಾಸ್ ಬೀನ್ ಹೈಡ್ರಲೈಸ್ಡ್, ಅದು ನನಗೆ ಬೇಕು. ಅದಕ್ಕೆ ನಾನು ಆಲ್ಫಾ ಅಂತ ಕರಿತೀನಿ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಕರಿತೀನಿ. ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಈಕ್ವಲ್ ಟು ರೂಟ್ ಆಫ್ KH ಅಂತ ನಾನು ಕೊಡ್ತೀನಿ. ಆಲ್ಫಾ ಇಸ್ ಈಕ್ವಲ್ ಟು ರೂಟ್ ಆಫ್ KH. ವಾಟ್ ಈಸ್ KH? KH ಇಸ್ ಈಕ್ವಲ್ ಟು KW ಡಿವೈಡೆಡ್ ಬೈ KA ಇಂಟು KB. ಇದನ್ನು ಆಲ್ರೆಡಿ ನಾವು ಹಿಂದೆ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು equilibrium constant of a water, but it's inversely proportional to equilibrium constant of an acid or a base ಇದೆ. ಹಾಗಾಗಿ weaker the acid or a base, stronger is the degree of hydrolysis. ಯಾವಾಗ ಜಾಸ್ತಿಯಾಗಿ ಹೈಡ್ರಾಲಿಸಿಸ್ ಆಗುತ್ತೆ, ಯಾವ ಎಕ್ಸ್ಟೆಂಟ್ಗೆ ಅದು ಹೈಡ್ರಾಲಿಸಿಸ್ ಆಗುತ್ತೆ ಅಂತ ನಮಗೆ ಗೊತ್ತಾಗೋದು ಯಾವಾಗ, ವೀಕ್ ಆ್ಯಸಿಡು ವೀಕ್ ಬೇಸ್ ಇದ್ದಾಗ ಹೈಡ್ರಾಲಿಸಿಸ್ ಆಗುವಂಥದ್ದು ಜಾಸ್ತಿ ಆಗುತ್ತೆ, ಡಿಗ್ರಿ ಆಫ್ ಹೈಡ್ರಾಲಿಸಿಸು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಡಿಗ್ರಿ ಆಫ್ ಹೈಡ್ರಾಲಿಸಿಸು ಜಾಸ್ತಿ ಆಗೋಕ್ಕೆ ಕಡಿಮೆ ಆಗೋಕ್ಕೆ ಯಾವ ಫ್ಯಾಕ್ಟ್ರು ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ? 2 ಫ್ಯಾಕ್ಟ್ರು ಇಟ್ ಗೋಯಿಂಗ್ ಟು ಅಫೆಕ್ಟ್. ಒನ್ ಇಸ್ ದ ಟೆಂಪರೇಚರ್, ಅದರ್ ಒನ್ ಇಸ್ ದಿ ಕಾನ್ಸಂಟ್ರೇಷನ್. ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ನು ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡ್ದಂಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ನು ಇನ್ಕ್ರೀಸ್ ಆಗುತ್ತೆ. ಅಂದ್ರೇನು, ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಇದ್ರ ಮೇಲೆ ಪ್ರಾಬ್ಲಮ್ಸು ಇದೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆ್ಯಂಡ್ ಆಲ್ಸೋ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ ಆಲ್ 4 ಟೈಪ್ಸ್ ಆಫ್ ಸಾಲ್ಟ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್. ಎಲ್ಲ ಒಂದರಲ್ಲೇ ಹೇಳಿದ್ರೆ ತುಂಬ ಲೆಂದಿ ಆಗುತ್ತೆ ಅಂತ ನಾನು ಎಲ್ಲ ಒಂದರಲ್ಲೇ ಹೇಳ್ತಿಲ್ಲ. ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಸಾಲ್ಟ್ ಬಗ್ಗೆ ನಾನು ಐ ಆಮ್ ಗೋಯಿಂಗ್ ಟು ಎಸ್ಟಾಬ್ಲಿಷ್, ಐ ಆಮ್ ಗೋಯಿಂಗ್ ಟು ಡಿರೈವ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆ್ಯಂಡ್ ಆಲ್ಸೋ ಡಿಗ್ರಿ ಆಫ್ ಕಾನ್ಸ್ಟೆಂಟ್ ಆಫ್ ದಟ್ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಸಾಲ್ಟ್ that has been produced in solution, 4